ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್ ಮತ್ತೊಂದು ನ್ಯೂ ಟ್ರೆಂಡಿಂಗ್ ವಿಡಿಯೋನ ತಂದಿದ್ದೀನಿ. ನನ್ನ ವಿಡಿಯೋದು ಪ್ರಿವ್ಯೂ ನೋಡಿದ್ರಲ್ಲ, ಪ್ರಿವ್ಯೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೇನ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಆಗಬಾರ್ದು ವಿಡಿಯೋ ನೋಡುತ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾನು ಆಲ್ ಮೆಟಲ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಬೀಟ್ ಮಾರ್ಕ್ ಪ್ರಾಜೆಕ್ಟು, ಸಿಕ್ಕಿಪ್ರ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಅದನ್ನು ನಿಮ್ಮೊಂದು ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮೊಂದು ಫೋಟೋನ ಹಾಕಿ ಇದೇ ಥರ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಿಮ್ಮ ಮೊಬೈಲಲ್ಲಿ ಅಲೈಟ್ ಮಷಿನ್ ಆ್ಯಪ್ನ ಓಪನ್ ಮಾಡ್ಕೊಂಡು ನಾನು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಲ್ಲ, ಅದನ್ನು ಇಂಪೋರ್ಟ್ ಮಾಡಿರ್ತೀರಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಫಸ್ಟಿಗೆ ನೋಡ್ಬೋದು, ಇಲ್ಲಿ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನನ್ನ ಚಾನಲ್ ಹೆಸರು ಇರುತ್ತೆ. ಇಲ್ಲಿ ನಿಮಗೆ ಬೇಕಂದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಲೈಡ್ ಮಾಡಿದ್ರೆ ಇಲ್ಲಿ ಬ್ಲ್ಯಾಕ್ ಕಲರ್ದು ಸ್ಕ್ರೀನ್ ಕಾಣ್ಬೋದು. ಹಾಗೆ ಇಲ್ಲಿ ಸೆಂಟ್ರಲ್ಲಿ ಒಂದೊಂದು ಬೀಟ್ ಮಾರ್ಕ್ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿವರೆಗೂ ಫೋಟೋನ ಹಾಕ್ಕೋಬೇಕು. ಫೋಟೋನ ಯಾವ ಥರ ಹಾಕ್ಬೇಕು ಅನ್ನೋದು ತೋರಿಸ್ತೇನೆ ನಾನು ಈ ಒಂದು ವಿಡಿಯೋದಲ್ಲಿ. ಮತ್ತು ಇಲ್ಲಿ ಸ್ವಲ್ಪ ವಿಡಿಯೋನ ಈ ಥರ ನೋಡಿದರೆ ಇಲ್ಲಿ ಲಾಸ್ಟಲ್ಲಿ ನಾನು ಚಿಕ್ಕದಾಗಿ ಬೀಟ್ ಮಾರ್ಕ್ ಇರುತ್ತೆ ನೋಡ್ಬೋದು. ಇಲ್ಲಿ ಇವೆಲ್ಲ ಫೋಟೋಸ್ನ ಹಾಕಿಟ್ಟಿದ್ದೇನೆ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಫೋಟೋನ ಹಾಕಿಟ್ಟಿದ್ದೇನೆ. ನೋಡಿ ಫ್ರೆಂಡ್ಸ್, ಈ ಥರ ಫೋಟೋನ ಹಾಕಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ಫಸ್ಟ್ನಿಗೆ ಬನ್ನಿ. ಇಲ್ಲಿ ಫಸ್ಟಿಗೆ ಬಂದು ಇಲ್ಲಿ ಬೀಟ್ ಮಾರ್ಕಿದ್ದೆಲ್ಲ ಅಲ್ಲಿಗೆ ಬಂದು ಪ್ಲಸ್ಗೆ ಟೈಪ್ ಮಾಡಿ, ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಮತ್ತು 3 ಡಾಟ್ ಕ್ಲಿಕ್ ಮಾಡಿ ಈ ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಲಾಂಗ್ ಬಂದಿದ್ದು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋನ ತೊಗೊಳ್ಳಿ. ಮತ್ತು ಇದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಬೀಟ್ ಮಾರ್ಕ್ ಎಲ್ಲರಿಗಿದೆಯಲ್ಲ ಎಲ್ಲರಿಗೂ ಈ ಥರ ಇಟ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ. ಮತ್ತು ಇದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಲಾಂಗ್ ಬಂದಿದ್ದು. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ. ಮತ್ತು ಈ ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಇದು ಲಾಂಗ್ ಬಂದಿದ್ದು ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ ಈ ಥರ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ. ಮತ್ತು ಇದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಇಟ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿ ನಾವು ಫೋಟೋನ ತೊಗೊಳ್ಳಿ. ಮತ್ತು ಈ ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಈ ಥರ ನೋಡ್ಬೋದು. ಇಲ್ಲಿ ನಾನು ಇಲ್ಲಿ ಆಲ್ರೆಡಿ ಹಾಕಿಟ್ಟಿದ್ದೇನಲ್ಲ, ಇಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಹಾಕಿಟ್ಟಿದ್ದೇನೆ ನೋಡ್ಬೋದು. ಇಲ್ಲಿ ಇಲ್ಲಿಂದ ಫೋಟೋನ ಹಾಕ್ಕೋಬೇಕು ನೀವು. ನೋಡಿ ಫ್ರೆಂಡ್ಸ್, ಈ ಥರ ಚೆಕ್ ಮಾಡ್ಕೊಂಡು ಫೋಟೋನ ಹಾಕ್ಕೊಳ್ಳಿ. ಇವೆಲ್ಲ ಆಲ್ರೆಡಿ ಡಿಲೀಟ್ ಮಾಡ್ಕೊಂಡು ನಿಮ್ಮೊಂದು ಫೋಟೋನ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಥರ ನಿಮ್ಮೊಂದು ಫೋಟೋನ ಹಾಕ್ಕೊಳ್ಳಿ. ಪ್ರಿವ್ಯೂಲ್ಲಿ ನೋಡಿದ್ರಲ್ಲ ಅದೇ ಥರ ವಿಡಿಯೋನ ರೆಡಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಹೊಸಬರೆಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ನೋಡಿ ಫ್ರೆಂಡ್ಸ್, ಇದೇ ಥರ ಫೋಟೋನ ಹಾಕ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಒಂದು ಫೋಟೋನ ಎಕ್ಸ್ಟ್ರಾ ಹಾಕಿದ್ದೀನಿ. ಈ ಫೋಟೋನ ಇಲ್ಲಿಂದ ಡಿಲೀಟ್ ಮಾಡ್ಕೋಬೇಕು ಈ ಥರ ನೋಡ್ಬೋದು. ಇಲ್ಲಿ ಆಲ್ ಫೋಟೋಸ್ನ ಹಾಕಿದ್ದೀನಿ ಈ ಥರ. ಮತ್ತು ಇದಕ್ಕೆ ಎಫೆಕ್ಟ್ನ ಕೊಡಬೇಕು. ಇದಕ್ಕೆ ಎಫೆಕ್ಟ್ನ ಕೊಟ್ಟಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತಲ್ಲ ಇದು. ಇಲ್ಲಿ ಎಫೆಕ್ಟು ಸೆಕ್ ಎಫೆಕ್ಟಲ್ಲಿ ಕೊಟ್ಟಿರ್ತೀನಿ. ಬ್ಯಾಕ್ ಬನ್ನಿ ಮತ್ತು ಸಿಕ್ಕಿಪ್ರ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದು ಫಸ್ಟ್ನೇ ಫೋಟೋ ಎಫೆಕ್ಟ್ನ ಈ ಥರ ಇರುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಈ ಸೆಕೆಂಡ್ ಎಫೆಕ್ಟು ನೋಡ್ಬೋದು, ಇಲ್ಲಿ ಇದೇ ಥರ ಇರುತ್ತೆ. ಮತ್ತು ಅದಕ್ಕೆ ಬ್ಯಾಕ್ ಬನ್ನಿ ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಫಸ್ಟ್ನೇ ಫೋಟೋಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾವು ಫೋಟೋನ ಗ್ಯಾಪ್ ಬಿಟ್ಟು ಸೆಕೆಂಡ್ ಫೋಟೋಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾವು ಫೋಟೋ ಗ್ಯಾಪ್ ಬಿಟ್ಟರೆ ಸೆಕೆಂಡ್ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ನೋಡ್ಬೋದು. ಇಲ್ಲಿ ನಾನು ಎಫೆಕ್ಟ್ನ ಹಾಕ್ತಿದ್ದಾನಲ್ಲ ಅದೇ ಥರ ಎಫೆಕ್ಟ್ನ ಫೋಟೋಗಳಿಗೆ ಹಾಕ್ಕೊಳ್ಳಿ ನಿಮ್ಮೊಂದು. ನೋಡಿ ಫ್ರೆಂಡ್ಸ್, ಈ ಥರ ಕೊಟ್ಟಿದ್ದೀನಿ ಇಲ್ಲಿ. ಮತ್ತು ಬ್ಯಾಕ್ ಬನ್ನಿ ಮತ್ತು ಸಿಕ್ಕಿಪ್ರ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ಇದು ಕಾಫಿ ಆ ಥರ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ಗೆ ಟೈಪ್ ಮಾಡಿ, ಇಲ್ಲಿ ಕಾಫಿ ಅಂತಿದೆಯಲ್ಲ ಅದಕ್ಕೆ ಟೈಪ್ ಮಾಡ್ಕೊಳ್ಳಿ. ಈ ಥರ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಫೋಟೋಗೆ ಎಫೆಕ್ಟ್ನ ಕೊಡಬೇಕಂದ್ರೆ ಇದಕ್ಕೆ ಟೈಪ್ ಮಾಡಿ, ಇಲ್ಲಿ ಪ್ಲಸ್ಗೆ ಟೈಪ್ ಮಾಡಿ, ಇಲ್ಲಿ ಪೇಸ್ಟ್ ಸಿಂಪಲ್ ಅಂತ ಇದೆಯಲ್ಲ ಅದಕ್ಕೆ ಟೈಪ್ ಮಾಡಿ
ಈ ಆಪ್ಷನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಈ ಎಫೆಕ್ಟ್ನ ಆ್ಯಡ್ ಆಗಿದೆ. ಈ ಥರ ಎಲ್ಲೆಲ್ಲಿ ಫೋಟೋ ಗ್ಯಾಪ್ ಇದೆಯಲ್ಲ ಆ ಫೋಟೋಗೆ ಇದೇ ಥರ ಎಫೆಕ್ಟ್ನ ಹಾಕ್ಕೋಬೇಕು. ಒಂದು ಸತಿ ಹಾಕಿದರೆ ಸಾಕು, ಈ ಥರ ಆ್ಯಡ್ ಆಗುತ್ತೆ ಅದು. ನೋಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಫೋಟೋಸ್ಗೆ ಎಫೆಕ್ಟ್ನ ಕೊಟ್ಟಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇಲ್ಲಿಂದ ಬ್ಯಾಕ್ ಬನ್ನಿ, ಮತ್ತು ಸೆಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ 3 ಲೇಯರ್ನ ಕೊಟ್ಟಿರ್ತೀನಿ. ಆ ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಈ ಥರ ಪ್ಲಸ್ಗೆ ಟೈಪ್ ಮಾಡಿಕೊಂಡು ಇಲ್ಲಿ ಕಾಫಿ 3 ಲೇಯರ್ ಅಂತ ಇದೆಯಲ್ಲ ಅದಕ್ಕೆ ಟೈಪ್ ಮಾಡಿ. ಅದು ಕಾಫಿ ಆಗುತ್ತೆ 3 ಲೇಯರು. ಕಾಫಿ ಮಾಡ್ಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ನೇ ಬೀಟ್ ಮಾರ್ಕಿಗೆ ಬಂದು ಪ್ಲಸ್ಗೆ ಟೈಪ್ ಮಾಡಿ. ಇಲ್ಲಿ ಪೇಸ್ಟ್ 3 ಲೇಯರ್ ಅಂತ ಇದೆಯಲ್ಲ ಅದಕ್ಕೆ ಟೈಪ್ ಮಾಡಿ. ಈ ಥರ ನೋಡ್ಬೋದು ಇಲ್ಲಿ 3 ಲೇಯರ್ನ ಆ್ಯಡ್ ಆಗಿದೆ. ಇದು ವಿಡಿಯೋ ಎಂಡಿಂಗ್ವರೆಗೂ ಬಂದಿರುತ್ತೆ ಲೇಯರು 3 ಕೂಡ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ವಿಡಿಯೋನ ರೆಡಿ ಆಗಿದೆ. ಒಂದು ಸತಿ ಪ್ಲೇ ಮಾಡಿ ತೋರಿಸ್ತೀನಿ. ನಾನು ಇದರ ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ಇದು ಫುಲ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋನ ಬೇಕು ನಾನು ಕಮೆಂಟ್ ಮಾಡಿ ತಿಳಿಸಿ, ಅದೇ ಥರ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಇಲ್ಲ ಸೆಟ್ಟಿಂಗ್ ಐಕನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಐಕನ್ ಇದೆ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಆದರೆ ಇದು 720ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ವಿಡಿಯೋನ ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕನ್ವರ್ಟ್ ಮಾಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್.